ಎಲ್ಲರಿಗೂ ನಮಸ್ಕಾರ. ಇತ್ತೀಚೆಗೆ ಕೇವಲ ಭಾರತದಲ್ಲಿ ಅಲ್ಲ, ವಿಶ್ವದಾದ್ಯಂತ ಹೆಚ್ಚಾಗಿ ಹರಡುತ್ತಿರುವಂತಹ ರೇಬೀಸ್ ಕಾಯಿಲೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಕಾರ್ಯಕ್ರಮ ಇಂದು ನಮ್ಮ ಶಾಲೆಯಾದಂತಹ ಶ್ರೀ ಶಿವಗಂಗಾ ಪಬ್ಲಿಕ್ ಸ್ಕೂಲ್ ವತಿಯಿಂದ ಹಮ್ಮಿಕೊಂಡಿದ್ದೆವು. ಬೆಂಗಳೂರಿನಿಂದ ಆಗಮಿಸಿದಂತಹ ಚಾರ್ಲಿ ಅನಿಮಲ್ ರೆಸ್ಕ್ಯೂ ಸೆಂಟರ್ ಮತ್ತು ಮಿಷನ್ ರೇಬೀಸ್ ಸಂಸ್ಥೆಯ ವತಿಯಿಂದ ಇಂದ್ರಪ್ರಿಯಾ ಅವರು ಮತ್ತು ಅವರ ತಂಡ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು. ಇನ್ನು ರೇಬೀಸ್ ಕಾಯಿಲೆಯನ್ನು ತಡೆಗಟ್ಟುವುದು ಮತ್ತು ಇನ್ನು ರೇಬೀಸ್ ಕಾಯಿಲೆಯ ಲಕ್ಷಣಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನು ಮೂಡಿಸಲಾಗಿದೆ. ಅಷ್ಟೇ ಅಲ್ಲದೆ ಈ ಕಾಯಿಲೆಯ ಬಗ್ಗೆ ಅವರು ಹೇಳಿದ ಕೆಲವು ಮಾಹಿತಿಯನ್ನು ಇಲ್ಲಿ ಹಂಚಿಕೊಳ್ಳುತ್ತಿದ್ದೇವೆ. ಮೊದಲನೆಯದಾಗಿ ರೇಬೀಸ್ ಕಾಯಿಲೆ ಎಂದರೇನು ಅಂತ ಹೆಚ್ಚಾಗಿ ಜನರಲ್ಲಿ ಗೊತ್ತಿಲ್ಲ. ಈ ಕಾಯಿಲೆಗೆ ಚಿಕಿತ್ಸೆಯೇ ಇಲ್ಲ ಅಂತ ಇಲ್ಲಿಗೆ ಬಂದಂತಹ ತಂಡ ಹೇಳುತ್ತದೆ. ಹಾಗಿದ್ದರೆ ಕೆಲವು ಅಂಶಗಳನ್ನು ಗಮನಿಸೋಣ. ಮೊದಲನೆಯದಾಗಿ ರೇಬೀಸ್ ಕಾಯಿಲೆ ಎಂದರೇನು ಅಂತ ತಿಳಿದುಕೊಳ್ಳೋಣ. ಹೈಡ್ರೋಫೋಬಿಯಾ ಎಂದು ಕರೆಯಲ್ಪಡುವ ರೇಬೀಸ್ ಕಾಯಿಲೆ ತೀವ್ರವಾದ ವೈರಸ್ ಸೋಂಕಾಗಿದ್ದು ಇದು ಯಾವಾಗಲೂ ಮಾರಣಾಂತಿಕವಾಗಿರುತ್ತದೆ ಅಥವಾ ಇದು ಸಾಂಕ್ರಾಮಿಕ ರೋಗಗಳ ವರ್ಗದಲ್ಲಿ ಒಂದು ಎಂದು ಪರಿಗಣಿಸಬಹುದು. ಇದು ಸಾಮಾನ್ಯವಾಗಿ ಮಾಂಸಾಹಾರಿಗಳಾದ ನಾಯಿ, ಬೆಕ್ಕು, ನರಿ ಅಥವಾ ಇನ್ನಿತರ ಪ್ರಾಣಿಗಳಿಂದ ಹರಡಬಹುದು. ರೇಬೀಸ್ ಕಾಯಿಲೆ ಮಾನವರಲ್ಲಿ ಹೆಚ್ಚು ಬೇಗ ಹರಡುತ್ತದೆ. ನಾಯಿಗಳು, ಹಸುಗಳು, ಕುದುರೆಗಳು ಅಥವಾ ಇನ್ನಿತರ ಪ್ರಾಣಿಗಳು ಕಡಿತದಿಂದ ಅಥವಾ ಸೋಂಕಿಗೆ ಒಳಗಿರುವ ಪ್ರಾಣಿಗಳಿಂದ ಏನಾದರೂ ನೀವು ಅಪಾಯಕ್ಕೆ ಅಥವಾ ಕಚ್ಚಿಸಿಕೊಂಡರೆ ಅಥವಾ ಪರಚಿಸಿಕೊಂಡರೆ ಅದರಿಂದ ನಿಮಗೆ ಹೆಚ್ಚಾಗಿ ರೇಬೀಸ್ ಕಾಯಿಲೆ ಹರಡುತ್ತದೆ. ಈ ಕಾಯಿಲೆ ಮಾನವರಿಂದ ಮಾನವರಿಗೆ ಹರಡುವುದು ಇನ್ನೂ ದಾಖಲೆಯಾಗಿಲ್ಲ, ಆದರೆ ಪ್ರಾಣಿಗಳಿಂದ ಮಾನವರಿಗೆ ಹೆಚ್ಚಾಗಿ ಹರಡುತ್ತವೆ. ಇಲ್ಲಿ ಮೊದಲಿಗೆ ರೇಬೀಸ್ ಕಾಯಿಲೆಯ ಲಕ್ಷಣವನ್ನು ನೋಡೋಣ. ರೇಬೀಸ್ ಕಾಯಿಲೆಯ ಚಿಹ್ನೆಗಳು ಎಂದರೆ ಮೊದಲಿಗೆ ದೇಹದಲ್ಲಿ ತಲೆನೋವು, ನೋಯುತ್ತಿರುವಂತಹ ಗಂಟಲು, ಜ್ವರ, ಕಚ್ಚಿದ ಸ್ಥಳದಲ್ಲಿ ಜುಮ್ಮೆನಿಸಿರುವಿಕೆ, ಅತಿಯಾದ ಜೊಲ್ಲು ಸುರಿಸುವುದು, ನುಂಗಲು ತೊಂದರೆ, ನುಂಗಲು ಕಷ್ಟವಾಗಿರುವುದರಿಂದ ನೀರಿನ ಭಯ, ಆತಂಕ, ಗೊಂದಲ, ನಿದ್ರಾಹೀನತೆ ಮತ್ತು ಭಾಗಶಃ ಪಾರ್ಶ್ವವಾಯು ಮತ್ತು ಕೆಲವೊಮ್ಮೆ ಕೋಮಾವು ರೇಬೀಸ್ ಅನ್ನು ಸೂಚಿಸುತ್ತದೆ. ಹೆಚ್ಚಾಗಿ ರೇಬೀಸ್ ಕಾಯಿಲೆ ಬೀದಿ ನಾಯಿಗಳಿಂದ ಅಥವಾ ಸಾಕು ನಾಯಿಗಳಿಂದ ಬರ್ಬೋದು. ಇನ್ನು ಪ್ರಾಣಿಗಳು ಹೇಗೆ ರೇಬೀಸ್ಗೆ ತುತ್ತಾಗಿದ್ದಾವೆ ಅಂತ ನೋಡುವುದಾದರೆ, ಇನ್ನು ಪ್ರಾಣಿಗಳು ಜೊಲ್ಲು ಸುರಿಸುವುದು, ಊಟವನ್ನು ಬಿಡುವುದು ಮತ್ತು ನೀರಿಗೆ ಹೆಚ್ಚು ಹೆದರುವುದು ಮತ್ತು ಬೇಗ ಅವು ಕೋಪಗೊಳ್ಳುವು, ಇದೆಲ್ಲ ಸಹ ರೇಬೀಸ್ ಕಾಯಿಲೆ ಲಕ್ಷಣವಾಗಿದೆ. ಇನ್ನು ರೇಬೀಸ್ ಕಾಯಿಲೆ ಹೇಗೆ ಹರಡುತ್ತೆ ಎಂದರೆ ಬೀದಿ ನಾಯಿ ಅಥವಾ ಸಾಕು ನಾಯಿಗಳು ಕಚ್ಚುವುದರಿಂದ ರೇಬೀಸ್ ಕಾಯಿಲೆ ಅತಿಯಾಗಿ ಹರಡುತ್ತದೆ. ಅಷ್ಟೇ ಅಲ್ಲ, ಏನಾದರೂ ಮನುಷ್ಯರು ಗಾಯ ಅಥವಾ ಏನಾದರೂ ತೆರೆದ ಗಾಯ ಆಗಿದ್ದರೆ ಅಲ್ಲಿ ನಾಯಿ ನೆಕ್ಕುವುದರಿಂದ ರೇಬೀಸ್ ಕಾಯಿಲೆ ಹೆಚ್ಚಾಗಿ ಹರಡುತ್ತದೆ. ಇನ್ನೂ ಏನಾದರೂ ಕೈ ಅಥವಾ ನಮ್ಮ ತಲೆಯ ಭಾಗದಲ್ಲಿ ಹೆಚ್ಚಾಗಿ ಕಾಯಿಲೆ ಏನಾದರೂ ಹರಡಿದರೆ ನಾವು ಮೆದುಳಿಗೆ ಆ ಸೋಂಕು ತಗುಲಿ ಬೇಗ ಸಾಯುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ನಿಮ್ಮ ಏನಾದರೂ ಪ್ರಾಣಿಗಳಲ್ಲಿ ರೇಬೀಸ್ ಕಾಯಿಲೆ ಅಥವಾ ನಿಮ್ಮ ಪ್ರಾಣಿ ಯಾವುದಾದರೂ ಪ್ರಾಣಿಯಿಂದ ಕಚ್ಚಿಸಿಕೊಂಡರೆ ನೀವು ಅದಕ್ಕೆ ಮೊದಲು ಏನು ಮಾಡಬೇಕು ಅಂದರೆ ನಿಮ್ಮ ಹತ್ತಿರದಲ್ಲಿರುವ ಆರೋಗ್ಯ ಕೇಂದ್ರ ಅಥವಾ ಗ್ರಾಮ ಪಂಚಾಯಿತಿ ಅಥವಾ ಇನ್ನೂ ಹೆಚ್ಚಾಗಿ ಭಾರತದಲ್ಲಿ ಅನಿಮಲ್ ಆಂಬ್ಯುಲೆನ್ಸ್ ಆಗಿರುವಂತಹ 1962ಗೆ ಕರೆ ಮಾಡಿ. 3 ರಿಂದ 5 ಇಂಜೆಕ್ಷನಲ್ಲಿ ನಿಮ್ಮ ಕಾಯಿಲೆಯನ್ನು ಇನ್ನು ಮೊದಲನೇ ಹಂತದಲ್ಲಿ ನಾವು ಕಡಿಮೆ ಮಾಡ್ಕೋಬೋದು. ಇಲ್ಲ ಅಂದರೆ ಅದೇನಾದರೂ ಅತಿಯಾದರೆ ರೇಬೀಸ್ ಕಾಯಿಲೆ ಮನುಷ್ಯರನ್ನು ಬದುಕಿಸಿಕೊಳ್ಳೋದು ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಏನಾದರೂ ನಿಮ್ಮ ಮನೆಯಲ್ಲಿರುವಂತಹ ನಾಯಿಗಳಿಗೆ ಅಥವಾ ಪ್ರಾಣಿಗಳಿಗೆ ರೇಬೀಸ್ ಇದೆ ಎಂದು ನಿಮಗೆ ಆ ಲಕ್ಷಣಗಳು ಕಂಡುಬಂದರೆ ಮೊದಲು ಅದಕ್ಕೆ ನೀವು ವ್ಯಾಕ್ಸಿನೇಷನನ್ನು ಮಾಡಿಸಿ. ಆದ್ದರಿಂದ ಅದರಲ್ಲಿರುವಂತಹ ಕಾಯಿಲೆಯನ್ನು ತಡೆಗಟ್ಟಬಹುದು ಮತ್ತು ಅದು ಹರಡುವಿಕೆಯನ್ನು ತಡೆಗಟ್ಟಬಹುದು. ಮತ್ತು ಏನಾದರೂ ನಾಯಿ ಪರಚಿದೆ ಅಥವಾ ಬೆಕ್ಕು ಪರಚಿದೆ ಎಂದು ನೀವು ಅದನ್ನು ಕೇವಲವಾಗಿ ತೆಗೆದುಕೊಳ್ಳಬೇಡಿ, ಅದರಿಂದಲೂ ಸಹ ರೇಬೀಸ್ ಕಾಯಿಲೆ ಹರಡಬಹುದು. ಹಾಗಾಗಿ ಇದೊಂದು ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಅದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಪೂರ್ತಿಯಾಗಿ ಪೋಷಕರು ಮತ್ತು ಮಕ್ಕಳು ನೋಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಮತ್ತು ನಾಯಿ ಕಡಿತದ ನಂತರ ಅಥವಾ ಯಾವುದೇ ಪ್ರಾಣಿ ಪರಚಿದರೆ ಮೊದಲು ನೀವು ಆರೋಗ್ಯ ಕೇಂದ್ರಕ್ಕೆ ತಪಾಸಣೆಯನ್ನು ಮಾಡಿಸಿಕೊಳ್ಳಿ. ಇಲ್ಲದಿದ್ದರೆ ಇದು ಮೊದಲನೇ ಹಂತದಲ್ಲಿ ನಿವಾರಣೆ ಆಗದಿದ್ದರೆ ಇದನ್ನು ತಡೆಗಟ್ಟುವುದು ತುಂಬ ಕಷ್ಟ ಅಂತ ಹೇಳಿ ಇಲ್ಲಿಗೆ ಬಂದಂತಹ ಸಂಸ್ಥೆ ಹೇಳುತ್ತದೆ. ಹಾಗಾಗಿ ಮುಖ್ಯವಾಗಿ ನಾವೆಲ್ಲರೂ ಚಿಕ್ಕ ಮಕ್ಕಳು, ಅವರು ನಾಯಿಯ ಜೊತೆ ಹೆಚ್ಚಾಗಿ ಅವರ ಊಟವನ್ನು ಹಂಚಿಕೊಳ್ಳುತ್ತಿರುತ್ತಾರೆ ಅಥವಾ ಆ ಮಕ್ಕಳು ನಾಯಿಯೊಂದಿಗೆ ಅತಿಯಾಗಿ ವರ್ತಿಸುವುದರಿಂದ ಅವು ನೆಕ್ಕುವಿಕೆ ಜಾಸ್ತಿ ಇರುತ್ತೆ. ಹಾಗಾಗಿ ಪೋಷಕರಲ್ಲಿ ವಿನಂತಿ ಏನೆಂದರೆ ನಿಮ್ಮ ಚಿಕ್ಕ ಮಕ್ಕಳನ್ನು ಅದರ ಹತ್ತಿರ ಬಿಡುವುದನ್ನು ತಡೆಗಟ್ಟಿ. ಹೆಚ್ಚಾಗಿ ಮಕ್ಕಳು ಏನಾದರೂ ಆಟವಾಡಿ ಬಿದ್ದಿರುವುದರಿಂದ ಹೆಚ್ಚಾಗಿ ನಮ್ಮಲ್ಲಿ ಆ ರೋಗ ಹರಡುವುದು ಅಥವಾ ಮಕ್ಕಳಲ್ಲಿ ರೋಗ ಹರಡುತ್ತದೆ. ಹಾಗಾಗಿ ನೀವು ಪೋಷಕರು ಹೆಚ್ಚಾಗಿ ಜಾಗೃತಿಯನ್ನು ವಹಿಸಬೇಕು. ನಾಯಿ ಕಚ್ಚಿದ್ರು ಸರಿ ಹೋಗ್ಬೋದು. ಆಂಟಿ, ನಿಮ್ಗೆ ಗೊತ್ತಿಲ್ಲ, ನಾಯಿ ಕಚ್ಚಿದ್ರೆ ರ್ಯಾಬಿಸ್ ಅನ್ನೋ ರೋಗ ಬರ್ಬೋದು. ಅದು 100ಕ್ಕೆ 100ರಷ್ಟು ಪ್ರಾಣಘಾತಕ. ಅರೆ, ಹಳದಿ ಮೆಣಸು ತಗೋ, ಈ ಎಣ್ಣೆ ಹಚ್ಚು. ತಗೊಳಪ್ಪ, ಇದ್ರ ಮೇಲೆ ಬಟ್ಟೆ ಕಟ್ಟು. ಬೇಡ, ಇದರಿಂದ ಹಾನಿಯಾಗ್ಬೋದಷ್ಟೇ. ಹಾಗಾದ್ರೆ ಸರ್
ಇಲ್ಲಿ ಬದಾನಟ್ಟಿಗೆ ಏನು ಮಾಡಬೇಕು? ಯಾವಾಗಲೇ ನಾಯಿ, ಬೆಕ್ಕು, ಮೊಗ ಅಥವಾ ಯಾವುದೇ ಜಾನುವಾರು ಕಚ್ಚಿದ್ರೆ ಅಥವಾ ತಿಂದರೆ ಎಲ್ಲಕ್ಕೂ ಮೊದಲು ಆ ಗಾಯವನ್ನು ನಾವು ಹರಿಯುವ ಸ್ವಚ್ಛ ನೀರಿನಿಂದ ಸಾಬೂನು ಹಚ್ಚಿ 15 ನಿಮಿಷ ತನಕ ತೊಳೆಯಬೇಕು. ಈಗ ನೀವು ನನ್ನ ತಕ್ಷಣವೇ ಸಮೀಪದ ಆರೋಗ್ಯ ಕೇಂದ್ರಕ್ಕೆ ಕರ್ಕೊಂಡೋಗಿ ಮತ್ತು ಚಿಕಿತ್ಸಾ ಪರಾಮರ್ಶೆ ನಂತರ ರೇಬಿಸ್ನ ಸಂಪೂರ್ಣ ರೋಗ ನಿರೋಧಕ ಚುಚ್ಚುಮದ್ದು ನೀಡಿ. ನೆನಪಿಡಿ, ಸಂಪೂರ್ಣ ರೋಗ ನಿರೋಧಕ ಚುಚ್ಚುಮದ್ದು ಮೂಲಕ ರೇಬಿಸ್ನಿಂದ ಪಾರಾಗು. ರಾಷ್ಟ್ರೀಯ ರೋಗ ನಿಯಂತ್ರಣ ಕೇಂದ್ರ, ಆರೋಗ್ಯ ಮತ್ತು ಕುಟುಂಬ Look at that puppy. How cute it is. Let's take it home. Wait. I know this puppy is cute, but we can't take it home. We have to take it to the veterinary doctor first, you know. But why, Dadaji? Because it is an ownerless puppy, means a stray dog, and it can have many diseases. That is why it is necessary to examine it first. Okay then, Dadaji. Let's take him to the veterinary doctor. Look, Doctor Uncle, how cute this puppy is, and we wanted to take it home. But you know, Grandpa brought us here. This dog looks healthy. Can I take it home, Uncle? Yeah, it seems absolutely healthy. But first of all, let's give it a rabies vaccine. Rabies? What's that? Rabies is a dangerous disease which is caused by a virus named rhabdo. It will show in two forms, paralytic and furious. And to avoid this disease, we need to vaccinate pets such as dogs and cats regularly. And did you know this is a zoonotic disease too? Zoonotic? Yes, this disease can be transmitted from animals to humans. Watch this, because this virus is present in their saliva and it spreads through their bite or if they lick a wounded or cracked skin. Dr. Uncle, my dad has also brought this new puppy. So, will he also have to be vaccinated? Yes, of course. There is a schedule of vaccination. If it is a new puppy, then the first vaccine should be done within 3 months. Then, repeat annually. Okay, Dr. Uncle, what should I do if I ever have a dog bite? If a person has been bitten by a dog, then wash that area thoroughly with soap and water for 10 to 15 minutes. After that, consult the nearest doctor without any delay and get treatment. Don't start any treatment without the doctor's advice. Keep the sick animals separate and observe them for 10 days. If it dies within 10 days, then it may have rabies. And in that case, the whole family or whoever takes care of that animal needs to consult their doctor. Now, listen very carefully. Always keep in mind what I am about to say so as to avoid rabies in dogs and other animals. Get your pets complete rabies vaccination. If you live in risky areas, get vaccinated as per your doctor's advice and rules. Avoid coming into contact with any unknown or wild animals. If abnormal behavior is observed in any stray animals, or if any cattle or pet dies for any reason, then inform the local authorities. Always remember, complete vaccination is the secret of safety. ಎಲ್ಲರಿಗೂ ನಮಸ್ತೆ. ನಾವು ಬೆಂಗಳೂರಿನ ಚಾರ್ಲೀಸ್ ಆ್ಯನಿಮಲ್ ರೆಸ್ಕ್ಯೂ ಸೆಂಟರ್ ಹಾಗೂ ಮಿಷನ್ ರೇಬೀಸ್ ಅನ್ನೋ ಸಂಸ್ಥೆ ಕಡೆಯಿಂದ ಬೀದಿ ನಾಯಿಗಳ ಬಗ್ಗೆ ವಿಚಾರಗಳು, ಅವುಗಳಿಂದ ಮಕ್ಕಳನ್ನು ಹೇಗೆ ಸಂರಕ್ಷಣೆ ಮಾಡೋದು, ಅವುಗಳಿಂದ ಕಚ್ಚಿಸ್ಕೊಳ್ಳದೆ ಇರೋದು ಹೇಗೆ, ಹಾಗೂ ರೇಬೀಸ್ ಅನ್ನೋ ಒಂದು ಕಾಯಿಲೆ ಬಗ್ಗೆನ ಏನೆಲ್ಲ ತಿಳುವಳಿಕೆಗಳು ಮಕ್ಕಳಿಗೆ ಬೇಕು ಅನ್ನುವ ಬಗ್ಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಶಿವಗಂಗೆಯಲ್ಲಿರುವ ಶಿವಗಂಗಾ ಪಬ್ಲಿಕ್ ಸ್ಕೂಲ್ ಅನ್ನುವ ಒಂದು ಸಂಸ್ಥೆಗೆ ಬಂದು ಈ ಕಾರ್ಯಕ್ರಮನ ಇವತ್ತು ಮಾಡಿದ್ದೀವಿ. ಸೊ ಮಕ್ಕಳೆಲ್ಲ ತುಂಬ ಶಿಸ್ತಾಗಿ ಇವತ್ತು ಈ ಕಾರ್ಯಕ್ರಮನ ವೀಕ್ಷಿಸಿ ಅವರ ಒಂದು ಅನಿಸಿಕೆಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಈ ನಮ್ಮ ವಿಷಯ, ನಮ್ಮ ತಿಳುವಳಿಕೆ ಇವರೆಲ್ಲರಿಗೂ ಹೋಗಿ ಮುಟ್ಟಿ, ಸೊ ನಾಳೆಯ ದಿವಸದಲ್ಲಿ ಇವರು ನಾಯಿಗಳ ಜೊತೆ ಸಂಪರ್ಕದಲ್ಲಿ ಇಲ್ಲ ಬೆರೆಯುವಾಗ, ಅದ್ರ ಜೊತೆ ಆಟ ಆಡುವಾಗ ಸುರಕ್ಷಿತವಾಗಿ ಇರ್ತಾರೆ. ಮತ್ತು ಈ ನಮ್ಮ ವಿಚಾರವನ್ನು ಅವರು ಅವರ ಜೀವನದಲ್ಲಿ ಮುಂದಕ್ಕೂ ಅದನ್ನು ಸಾಗಿಸ್ಕೊಂಡು ಹೋಗ್ತಾರೆ ಅಂತ ನಂಬ್ತಾ ಈ ಒಂದು ನಮಗೆ ಅವಕಾಶ ಮಾಡಿಕೊಟ್ಟಿದ್ದ ಈ ಶಾಲೆ ಆಡಳಿತದ ಎಲ್ಲರಿಗೂ ನಮ್ಮ ಧನ್ಯವಾದಗಳನ್ನ ಹೇಳ್ಕೊತಾ ಇದ್ದೀವಿ. ಮ್ಯಾಮ್, ತಡೆಗಟ್ಟೋದು ಹೇಗೆ ಅಂತ ಒಂದೆರಡು ನಿರ್ಮೂಲನೆ ಮಾಡೋದಕ್ಕೆ ಒಂದೆರಡು ಟಿಪ್ಸ್ ಹೇಳಿ. ಸೊ ರೇಬೀಸ್ ಅನ್ನುವ ಕಾಯಿಲೆಯನ್ನು
ಅದರ ಸೋರ್ಸ್ ಅಂದಲ್ಲಿ ನಾಯಿಗಳಿಂದ ನಮಗೆ ಜಾಸ್ತಿ ಹರಡುತ್ತೆ ಅಂದಾಗ ನಾಯಿಗಳಲ್ಲಿ ಕೆಲವೊಂದು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಅಂಥ ಲಕ್ಷಣಗಳೇನೆಂದರೆ ನಾಯಿಗಳು ವಿಪರೀತವಾಗಿ ಜೊಳ್ಳು ಸುರಿಸೋದು, ಅವುಗಳು ವಿನಾಕಾರಣವಾಗಿ ಕೋಪಗೊಳ್ಳೋದು, ಹಾಗೆ ನಾಯಿಗಳು ಊಟ ತಿಂಡಿ ಬಿಟ್ಟಿರೋದು, ನೀರು ಹತ್ರ ಹೋಗಲ್ಲ, ನೀರು ಕಂಡ್ರೆ ಹೆದರ್ಕೊಳ್ಳೋದು. ಸೊ ಇವೆಲ್ಲ ಲಕ್ಷಣಗಳಿಂದ ನಾಯಲ್ಲಿ ಈ ಒಂದು ಕಾಯಿಲೆ ಅಂತ ತಿಳ್ಕೋಬೋದು. ಅಂಥ ನಾಯಿಗಳು ಕಂಡು ಬಂದಲ್ಲಿ ಮಕ್ಕಳಾಗಲಿ ದೊಡ್ಡವರಾಗಲಿ ಅದರಿಂದ ದೂರ ಇದ್ದು ಆ ನಗರದಲ್ಲಿರುವ ಪಾಲಿಕೆ ಇಲ್ಲ ಪಂಚಾಯತ್ತು ಇಲ್ಲ ನಮ್ಮ ಕರ್ನಾಟಕದಲ್ಲಿರುವ ಅನಿಮಲ್ ಆಂಬ್ಯುಲೆನ್ಸ್ 1962 ಅನ್ನೋ ಒಂದು ನಂಬರಿಗೆ ತಿಳುವಳಿಕೆ ಕೊಟ್ಟಲ್ಲಿ ಸಂಬಂಧಿತ ಪ್ರಾಧಿಕಾರಿಗಳು ಬಂದು ಅದನ್ನು ಅಲ್ಲಿಂದ ತೆರವು ಮಾಡಿ ಇನ್ನೇನಾದರೂ ಮುಂಜಾಗ್ರತಾ ಕ್ರಮಗಳನ್ನ ಖಂಡಿತವಾಗ್ಲೂ ತಗೊಳ್ತಾರೆ. ಸೊ ಈ ಒಂದು ತಿಳುವಳಿಕೆನೂ ಮಕ್ಕಳಿಗಾಗಿ ನಾವು ಹೇಳಿದ್ದೀವಿ. ನಮ್ಮನ್ನು ಹಳ್ಳಿ ಜನರಲ್ಲಿ ತುಂಬ ನಾಯಿ ಬಿಡು ನಾಯಿಗೆ ಮಾತ್ರ ಹರಡುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಈ ಕಾಯಿಲೆ ಮನುಷ್ಯರಿಗೂ ಸಹ ಹರಡುತ್ತಾ? ಖಂಡಿತವಾಗ್ಲೂ ನಾಯಿಗಳು ಮನುಷ್ಯರನ್ನ ಕಚ್ಚಿದ್ರೆ ಈ ಒಂದು ಕಾಯಿಲೆ ಎಲ್ಲ ಮರಿ ಹಾಕುವಂಥ ಪ್ರಾಣಿಗಳಿಂದ ಬರುತ್ತೆ. ಬಟ್ ಹೆಚ್ಚಾಗಿ ಭಾರತ ಮತ್ತು ನಮ್ಮ ಏಷ್ಯಾ ಖಂಡದಲ್ಲಿ ನಾಯಿಗಳಿಂದನೇ ಹರಡೋದು. ಸೊ ಹಾಗಾಗಿ ನಾಯಿಗಳು ಮನುಷ್ಯರನ್ನ ಕಚ್ಚಿದಲ್ಲಿ ಅದಕ್ಕೆ ಸುರಕ್ಷಿತವಾದ ಏನೆಲ್ಲ ವ್ಯಾಕ್ಸಿನೇಷನ್ಸ್ ಮಾಡಬೇಕಾಗಿರೋ ಕಾರ್ಯಕ್ರಮ ಏನಿದೆ ಅದನ್ನು ಮಾಡದೆ ಬಿಟ್ಟಲ್ಲಿ ಮನುಷ್ಯರಿಗೆ 2 ತಿಂಗಳಿಂದ 2 ವರ್ಷದ ಕಾಲ ಒಳಗಡೆ ಯಾವಾಗ ಬೇಕಾದರೂ ಈ ಒಂದು ಕಾಯಿಲೆ ಎಫೆಕ್ಟ್ ಆಗುತ್ತೆ. ಸೊ ಆ ಥರ ಆಗಿದ್ದಲ್ಲಿ ಟ್ರೀಟ್ಮೆಂಟ್ ಇಲ್ಲ. ರೇಬಿಸಿಗೆ ಮಾತ್ರನೇ ಜಗತ್ತಲ್ಲಿ ನೀವು ಎಲ್ಲಿ ಹೋದರೂ ಎಷ್ಟು ಕೋಟಿ ಖರ್ಚು ಮಾಡಿದ್ರು ಟ್ರೀಟ್ಮೆಂಟ್ ಇರಲ್ಲ. ಸೊ ಈ ಒಂದು ಕಾರಣಕ್ಕಾಗಿನ ರೇಬಿಸ್ ಬಗ್ಗೆ ತಿಳುವಳಿಕೆ ಎಲ್ರಿಗೂ ಹೋಗಿ ಮುಟ್ಟಬೇಕು ಅಂತ ಶಾಲಾ ಮಕ್ಕಳಿಂದ ಹಿಡಿದು ನಮ್ಮ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಲ್ಲಿರುವ ಆರ್ಮಿ ಅಫಿಷಿಯಲ್ಸ್ವರೆಗೂ ಎಲ್ಲರಿಗೂ ಇದ್ರ ಬಗ್ಗೆ ನಾವು ಒಂದು ಎಚ್ಚರಿಕೆ ಮತ್ತು ಅವೇರ್ನೆಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಮನುಷ್ಯರಲ್ಲಿ ಈ ನಾಯಿಗಳು ಕಡಿತ ಬಂದಲ್ಲಿ ಇಲ್ಲ, ಆದರೆ ನಾಯಿಗಳು ಕಚ್ಚಿದ್ರೆ ಮಾತ್ರ ಅಲ್ಲ, ನಾಯಿಗಳು ತರ್ಚಿ ಗಾಯ ಆಗಿ ರಕ್ತ ಬಂದರೂ ಸಹ ಬೆಕ್ಕುಗಳು ತರ್ಚಿದ್ರೆ ಮಂಗ ಕಚ್ಚಿದ್ರೆ ನೀವು ಖಂಡಿತವಾಗ್ಲೂ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಕೋಬೇಕು. ಸೊ ಏನೂ ಇಲ್ಲ, ಹತ್ತಿರದಲ್ಲಿರುವ ನಿಮ್ಮ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಅಲ್ಲಿರುವ ನಿಮ್ಮ ಡಾಕ್ಟರ್ ಹತ್ರ ಹೇಳಿದ್ರೆ ಆ ನಿಮ್ಮ ಕಚ್ಚಿರುವ ಗಾಯದ ಪ್ರಕಾರವಾಗಿ 3 ರಿಂದ 5 ಇಂಜೆಕ್ಷನ್ ಕೊಡ್ತಾರೆ. ಅದಕ್ಕೆ ಒಂದು ದಿನಾಂಕ ವೇಳಾಪಟ್ಟಿ ಇರುತ್ತೆ. ಅದ್ರ ರೀತಿಯಾಗಿ ನೀವು ಪೂರ್ತಿ ಮಾಡಿಕೊಂಡ್ರೆ ಈ ಒಂದು ಕಾಯಿಲೆಯಿಂದ ಸುರಕ್ಷಿತವಾಗಿ ಎಲ್ಲರೂ ಪಾರಾಗ್ಬೋದು. ಸೊ ಈ ಒಂದು ಕೆಲಸ ಮಾಡಿದ್ರೆ ಸಾಕು. ಥ್ಯಾಂಕ್ಸ್ ಮ್ಯಾಮ್. ಇಂದ್ರಪ್ರಿಯರ್ ಅವರಿಗೆ SSPS ಶಾಲೆಯಿಂದ ಧನ್ಯವಾದವನ್ನು ಹೇಳ್ತಾ ಇದ್ದೀವಿ. ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್.